ಜೊತೆ ಮದುವೆ, ಮತ್ತೊಬ್ಬಳ ಜೊತೆ ನಿಶ್ಚಿತಾರ್ಥ. ವಂಚನೆ ಮಾಡಿ ನಿಶ್ಚಿತಾರ್ಥ ಮಾಡಿಕೊಂಡವನಿಗೆ ಗೂಸ. ಯುವತಿಯ ಮನೆಯವರಿಂದ ಹಿಗ್ಗಾಮೊಗ್ಗ ಧರ್ಮದೇಟು. ಹೀಗೆ ಧರ್ಮದೇಟ್ ತಿಂತಾರೋ ಇವನ ಹೆಸರು ರವಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಮೂಲದ ಈತ ಜಿಗಣಿಯ ಖಾಸಗಿ ಕಂಪನಿಯೊಂದರಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ. ಎಂಜಿನಿಯರ್ ಆಗಿದ್ರೂ ಈತ ಮಾಡಿರೋದು ಮಾತ್ರ ಖತರ್ನಾಕ್ ಕೆಲಸ. 2024ರ ಜನವರಿಯಲ್ಲಿ ಪಂಕಜ ಎಂಬುವವರನ್ನ ಮದುವೆಯಾಗಿದ್ದ ಈ ರವಿ ಸಂಸಾರ ಶುರುವಾದ ದಿನದಿಂದಲೇ ತನ್ನ ವಿಕೃತಿ ಮೆರೆದಿದ್ದ. ಕಂಡ ಹೆಣ್ಣು ಮಕ್ಕಳ ದೇಹದ ಬಗ್ಗೆ ಪತ್ನಿಯ ಮುಂದೆಯೇ ಹಸಿಯಾಗಿ ವರ್ತನೆ ಮಾಡ್ತಿದ್ದ. ಈ ಕಾಮಿ ಪತ್ನಿಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಾ ಇದ್ದಂತೆ. ಸರ್, ನನ್ನ ಹೆಸರು ಪಂಕಜ. ನಮ್ಮ ಅತ್ತೆ ಮಗನೇ ಸರ್ ಮ್ಯಾರೇಜ್ ಮಾಡ್ಕೊಂಡಿರೋದು. ಅವ್ನು ನನಗೆ ಮೋಸ ಮಾಡಿ ನನ್ನ ಹತ್ರ ಚೀಟಿಂಗ್ ಮಾಡಿ ಬೇರೆ ಹುಡುಗಿರನ್ನ ಮದುವೆ ಮಾಡ್ಕೊಳ್ಳೋದು ಸರ್. ಬರೀ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ಳೋದು, ಒಂದು ಹುಡುಗಿನ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಇನ್ನೊಂದು ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಬಿಡೋದು ಸರ್. ಇದೇ ಸರ್ ಅವ್ನ ಕೆಲಸಗಳು ಯಾವಾಗಲೂ ಇದೆ ಸರ್. ಯಾರು ಇಲ್ಲ, ಪೊಲೀಸಿಗೆ ನಾನು ಎದ್ರೋದಿಲ್ಲ ಅಂತಾನೆ ಸರ್. ಅವನ ಮೇಲೆ ಎಲ್ಲ ಥರ ಕೇಸು ಫೈಲ್ ಆಗಿದೆ ಸರ್, ಎದ್ರಲ್ಲ ಅಂತಾನೆ. ಈ ಊರು ಬಿಟ್ಟರೆ KR-ಪುರಮಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದನ್ನ ಬಿಟ್ಟು ಈಗ ಜಿಗಣಿಗೆ ಬಂದಿದ್ದಾನೆ ಸರ್. ಜಿಗಣಿಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಇದನ್ನ ಬಿಟ್ಟು ಬೇರೆ ದೇಶಕ್ಕೆ. ರವಿಯ ಅಸಲಿ ಆಟ ಶುರುವಾಗಿದ್ದೇ ಮೊದಲ ಪತ್ನಿ ಪಂಕಜ ಗರ್ಭಿಣಿಯಾದಾಗ. ಪತ್ನಿ ಹೆರಿಗೆಗೆ ತವರು ಮನೆಗೆ ಹೋಗಿದ್ದನ್ನೇ ಬಂಡವಾಳ ಮಾಡಿಕೊಂಡ ಈ ಆಸಾಮಿ ತನಗೆ ಮದುವೆಯೇ ಆಗಿಲ್ಲ ಅಂತ ಹೇಳಿ ಅಕ್ಟೋಬರ್ನಲ್ಲಿ ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ. ಈ ವಿಷಯವನ್ನ ಮೊದಲನೇ ಪತ್ನಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಹುಡುಗಿಯ ಮನೆಯವರಿಗೆ ತಿಳಿಸಿದ್ರು. ವಿಷಯ ತಿಳಿದ ಹುಡುಗಿ ಮನೆಯವರು ಕಾಮಿ ಹೆಣ್ಣು ಬಾಕ ರವಿ ಮನೆಗೆ ಹೋಗಿ ಆತನಿಗೆ ಹಿಗ್ಗಾಮುಗ್ಗ ಜಾಡಿಸಿ ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಅಷ್ಟು ಧರ್ಮದೇಟು ತಿಂದ ಮೇಲೂ ಬುದ್ಧಿ ಕಲಿಯದ ಈತ ನೇಹಾ ಎಂಬುವರನ್ನ ಎರಡನೇ ಮದುವೆಯಾಗಿದ್ದಾನೆ. ವಿಷಯ ತಿಳಿದ ಮೊದಲನೇ ಪತ್ನಿ ಮನೆಗೆ ನುಗ್ಗಿ ಧರ್ಮದೇಟು ನೀಡಿದ್ದಾಳೆ. ನನ್ನ ಬಾಳು ಸೇರಿ ಅದೆಷ್ಟೋ ಜನರ ಬಾಳನ್ನ ಹಾಳು ಮಾಡಿದ್ದಾನೆ. ನ್ಯಾಯ ಕೇಳೋಕ್ ಹೋದ್ರೆ ಕೋರ್ಟ್ಗೆ ಹೋಗಿ ಅಂತಾರೆ. ಕೋರ್ಟ್ ಕಚೇರಿ ಅಂತ ತಿರುಗೋಷ್ಟರಲ್ಲಿ ನನ್ನ ಜೀವವೇ ಮುಗಿದು ಹೋಗುತ್ತೆ ಅಂತ ಮೊದಲ ಪತ್ನಿ ಕಣ್ಣೀರಿಟ್ಟಿದ್ದಾರೆ. ಈಗ ಮತ್ತೆ ನೋಡಿದ್ರೆ ಸ್ಟೇಷನಿಗೆ ಬಂದಿದ್ದೀವಿ ಸರ್. ನಮ್ಗೆ ಎಲ್ಲೋದ್ರೂ ನ್ಯಾಯ ಸಿಕ್ಕಿಲ್ಲ ಸರ್. ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. KR-ಪುರಂ ಹೋಗಿದ್ದೀನಿ, ಮಹಾದೇವಪುರ ಹೋಗಿದ್ದೀನಿ, ಶಿವಾಜಿನಗರ ಹೋಗಿದ್ದೀನಿ, ಲೋಕಸಭಾ ಹೋಗಿದ್ದೀನಿ, ವಿಧಾನಸೌಧವರೆಗೂ ಹೋಗಿ ಬಂದಿದ್ದೀನಿ. ಎಲ್ಲೂ ನನಗೆ ನ್ಯಾಯ ಸಿಕ್ಕಿಲ್ಲ ಸರ್. ಲಾಸ್ಟಿಗೆ ಫೈನಲಿಗೆ ಮೀಡಿಯಾಗೆ ಬಂದಿದ್ದೀನಿ ಸರ್. ಮೀಡಿಯಾದವ್ರು ಅದೇನು ನ್ಯಾಯ ಕೊಡಿಸ್ತೀರಾ ಕೊಡಿಸ್ರಿ ಸರ್. ನನ್ನ ಕಾನೂನು ಪ್ರಕಾರ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊತೀನಿ ಸರ್. ಸದ್ಯ ಆರೋಪಿ ರವಿ ಪೊಲೀಸ್ ಠಾಣೆಗೆ ದೂರು ದಾಖಲಾಗ್ತಿದ್ದಂತೆ ಪರಾರಿಯಾಗಿದ್ದಾನೆ. ಇಂಜಿನಿಯರ್ ಕೆಲಸ ಮಾಡಿಕೊಂಡಿದ್ದವನಿಗೆ ಈಗ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಹೆಣ್ಣು ಮಕ್ಕಳ ಬದುಕಲ್ಲಿ ಆಟವಾಡೋ ಇಂತಹ ನೀಚರಿಗೆ ಕಠಿಣ ಶಿಕ್ಷೆಯಾಗುತ್ತಾ ಕಾದು ನೋಡಬೇಕು. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.